ಶ್ರೀಕೃಷ್ಣಾಯ ನಮಃ. ಇದು ರಥಸಪ್ತಮಿಯ ಬಗ್ಗೆ ಹಾಗೂ ಎಕ್ಕದ ಎಲೆ ಸ್ನಾನದ ಮಹತ್ವದ ಬಗ್ಗೆ. ವೈವಸ್ವತ ಮನ್ವಂತರದ ಮಾಘ ಶುದ್ಧ ಸಪ್ತಮಿ ದಿನ ಸೂರ್ಯ ರಥವನೇರಿ ಮಂದೇಹನೆಂಬ ದೈತ್ಯನನ್ನು ಕೊಲ್ಲುತ್ತಾನೆ. ಹಾಗೆಯೇ ಸೂರ್ಯನ ರಥ ಒಂದು ಚಕ್ರ ಸಪ್ತ ಕುದುರೆಗಳಿಂದ ಅರುಣನ ಸಾರಥ್ಯದಲ್ಲಿ ರಥಾರೂಢಿಯಾಗಿರುತ್ತಾನೆ ಸೂರ್ಯಾಂತರ್ಗತ ನಾರಾಯಣ. ಇದೇ ಮಾಘ ಶುದ್ಧ ಸಪ್ತಮಿ ಭಾನುವಾರ ಬೀಳುತ್ತದೆ. ರೇವತಿ ನಕ್ಷತ್ರ ಹಾಗೂ ಪದ್ಮಕ ಯೋಗ ಇರುವುದ ಕಾರಣ ಅದು 1000 ಸೂರ್ಯಗ್ರಹಣ ಮಹಾಪರ್ವ ಪುಣ್ಯ ಕಾಲದಲ್ಲಿ ಸಂಕಲ್ಪ ಸಹಿತ ಮಾಡುವ ಸ್ನಾನ, ದಾನ, ತಪಸ್ಸು, ಪಿತೃತರ್ಪಣ ಪುಣ್ಯ ಹೆಚ್ಚು ಆಗುತ್ತದೆ. ಈ ದಿನ ನಾವೇನು ಮಾಡಬೇಕೆಂದರೆ ಅರುಣೋದಯದಲ್ಲಿ ಎದ್ದು ಸಂಕಲ್ಪ ಸಹಿತ ಸ್ನಾನ ಮಾಡಿ ಎಕ್ಕದ ಎಲೆಯಿಂದ ಸ್ನಾನವನ್ನು ಮಾಡುವುದೇ ರಥಸಪ್ತಮಿಯ ದಿನದ ವಿಶೇಷ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆ ಇದೆ. ಹಿಂದೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನು ಜನ್ಮದಿಂದಲೇ ರೋಗಿಷ್ಠನಾಗಿದ್ದ. ಈ ಬಗ್ಗೆ ಜ್ಯೋತಿಷಿಗಳು ವಿಚಾರಿಸಿದಲು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಿದಲು ಹೇಳಿದರು. ಅದರಂತೆಯೇ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನು, ಪ್ರಭಾವಶಾಲಿಯಾಗೂ ಆಗುತ್ತಾನೆ. ಎಕ್ಕದ ಎಲೆಯ ಸ್ನಾನದ ಮಹತ್ವವನ್ನು ನೋಡೋಣ. ಎಕ್ಕ ಗಿಡದ ಎಲೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಈ ದಿನ ಅರುಣೋದಯಕ್ಕೆ ಎದ್ದು ಬಿಳಿ ಎಕ್ಕದ ಒಂದು ಎಲೆಯನ್ನು ನೆತ್ತಿಯ ಮೇಲೆ, 2 ಭುಜಗಳ ಮೇಲೆ, 1 ಎದೆಯ ಮೇಲೆ, 1 ಬೆನ್ನಿನ ಮೇಲೆ, 1 ಹಣೆಯ ಮೇಲೆ, 1 ಹೊಟ್ಟೆಯ ಮೇಲೆ, ಹೀಗೆ 7 ಆಗುತ್ತದೆ. ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನ ಮಾಡಿದರೆ 7 ಲೋಕಗಳಲ್ಲೂ ಮಾಡಿರುವ ಪಾಪಶೇಷಗಳು ಹೋಗಿ ಶುಭ ಉಂಟನ್ನು ಮಾಡುತ್ತದೆ. ಅಲ್ಲದೆ ಹಿಂದಿನ ಜನ್ಮಗಳಲ್ಲಿ ಪಾಪ, ಸಪ್ತವ್ಯಾಧಿಗಳು, ಮಾತು, ಮನಸ್ಸು, ದೇಹದಿಂದ ಮಾಡಿದ ಅಪರಾಧಗಳನ್ನು ನಾಶ ಹೊಂದಿ ಮುಕ್ತಿ ಲಾಭವಾಗುತ್ತದೆ. ರಥಸಪ್ತಮಿಯ ಸ್ನಾನದ ಮಂತ್ರ ಹೇಳಿಕೊಳ್ಳುವುದು ಹೀಗಿದೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತ ಅರ್ಕಾಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. ಇದು ಸಂಕಲ್ಪ ಸಹಿತ ಮಾಡುವುದುಂಟು ಸ್ನಾನ. ಹಾಗೆಯೇ ಸೂರ್ಯನ ಅರ್ಘ್ಯದ ಮಂತ್ರ ಸಪ್ತ ಸಪ್ತವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಎಂದು ಹೇಳಿಕೊಂಡು ಸೂರ್ಯನಿಗೆ ಅರ್ಘ್ಯ ಬಿಡತಕ್ಕದ್ದು. ಹಾಗೆಯೇ ಈ ದಿನವು ಕೂಷ್ಮಾಂಡ ದಾನ ಮಾಡುವುದು ತುಂಬ ವಿಶೇಷ. ಇದರಿಂದ ಸಂತಾನ ಪ್ರಾಪ್ತಿಯೂ ಆಗುತ್ತದೆ. ಹಾಗೆಯೇ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯವೂ ಲಭಿಸುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು. ಶ್ರೀ ಸೂರ್ಯಾಂತರ್ಗತ ನಾರಾಯಣಾಯ ನಮಃ. ಧನ್ಯವಾದಗಳು.